ಪ್ರಿಯ ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಮಂಡ್ಯ ನಗರದ ಸಂಚಾರಿ ಪೊಲೀಸಿನವರ ಎಡವಟ್ಟಿನಿಂದಾಗಿ ಮಂಡ್ಯ ನಗರದ ನಂದಾ ಸರ್ಕಲ್ ಬಳಿ 3 ವರ್ಷದ ಚಿಕ್ಕ ಹೆಣ್ಣು ಮಗು ತೀವ್ರ ರಕ್ತಸ್ರಾವದಿಂದ ಅಸುನೀಗಿರತಕ್ಕಂತಹ ಹೃದಯ ವಿರುದ್ಧಾವಕ ಘಟನೆ ಇವತ್ತು ಮಂಡ್ಯ ನಗರದಲ್ಲಿ ನಡೆದೋಗಿದೆ. ಈ ಘಟನೆ ಬಗ್ಗೆ ನಾನು ಸಂಪೂರ್ಣವಾಗಿರತಕ್ಕಂತಹ ಮಾಹಿತಿಯನ್ನು ಚರ್ಚೆಯನ್ನು ಮಾಡಿದ್ದೇನೆ. ಅದಕ್ಕೂ ಮುಂಚಿತವಾಗಿ ಸಂಚಾರಿ ಪೊಲೀಸಿನವರ ಒಂದು ಕಾರ್ಯವೈಖರಿಗಳ ಬಗ್ಗೆ, ಸಂಚಾರಿ ಪೊಲೀಸಿನವರ ಒಂದು ನಡವಳಿಕೆಗಳ ಬಗ್ಗೆ ತೀವ್ರ ಜನಾಕ್ರೋಶಗಳು ಆಗಿಂದಾಗೆ ಎಲ್ಲ ಕಡೆಯೂ ಕೂಡ ಭುಗಿಲೇಳ್ತಾ ಇರ್ತದೆ. ಯಾಕೆ ಈ ಥರ ಸಂಚಾರಿ ಪೊಲೀಸಿನವರು ತೆರೆಮರೆಯಲ್ಲಿ ನಿಂತ್ಕೊಂಡು ಬರ್ತಾ ಇರ್ತಕ್ಕಂತಹ ವಾಹನಗಳನ್ನು ಅಡ್ಡಗಡ್ತಾರೆ, ತಪಾಸಣೆಯನ್ನು ಮಾಡ್ತಾರೆ, ಇದರ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ನಾನು ಸಮಗ್ರವಾಗಿರ್ತಕ್ಕಂತಹ ಚರ್ಚೆಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದ ಅಶೋಕ್ ಹಾಗೆ ವೀಣಾ ವಾಣಿ ಎಂಬತಕ್ಕಂತಹ ದಂಪತಿಯ ಮಗು ರಿತಿಕ್ಷಾ ಅಂತೇಳಿ ಈ ಮಗು ಇವತ್ತಿನ ಬೆಳಗ್ಗೆ ಆಟವನ್ನು ಆಡಲಿಕ್ಕೆ ಮನೆಯಿಂದ ಹೊರಗಡೆ ಹೋಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದು ನಾಯಿ ಆಕೆಗೆ ಕಚ್ಚಿರುತ್ತೆ. ಗಾಬರಿಯಾದಂತಹ ದಂಪತಿಗಳು ಮಂಡ್ಯ ನಗರದ ಮಿಮ್ಸ್ ಆಸ್ಪತ್ರೆಗೆ ಆಕೆಯನ್ನು ಕರ್ಕೊಂಡು ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಈ ಪೊಲೀಸಿನವರು ನಂದಾ ಸರ್ಕಲ್ ಬಳಿ ನಿಂತ್ಕೊಂಡಿದ್ರು. ಬರುವ ವಾಹನಗಳನ್ನು ತಪಾಸಣೆ ಮಾಡುವ ನಿಟ್ಟಿನಲ್ಲಿ ಬರ್ತಾ ಇರತಕ್ಕಂತಹ ವಾಹನಗಳಿಗೆ ಅಡ್ಡಗಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಮೊದಲೇ ಗಾಬರಿಯಾಗಿ ಇದ್ದಂತಹ ವಾಹನ ಚಾಲಕ ಅಶೋಕ್, ಏನು ಆ ಮಗುವಿನ ತಂದೆ ಇದ್ದಾರೆ ಅಶೋಕ್ರವರು, ಗಾಬರಿಯಿಂದ ಬ್ರೇಕನ್ನು ಹಾಕ್ತಾರೆ. ಬ್ರೇಕನ್ನು ಹಾಕಿದಂತಹ ಸಂದರ್ಭದಲ್ಲಿ ಮೊದಲೇ ಕಳೆದ 4-5 ದಿನಗಳಿಂದ ಏನು ಮಳೆ ಬರ್ತಾ ಇತ್ತು, ಜಿಟಿ ಅಂತ ಮಳೆ ಸಹ ಇವಾಗಲೂ ಸಹ ಸುರಿತಾ ಇದೆ. ಮಂಡ್ಯ ಮೈಸೂರು ಭಾಗದಲ್ಲಿ ಎಲ್ಲ ಕಡೆ ಕೂಡ, ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಭಾಗಗಳು ಕೂಡ ಮಳೆ ಬರ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಬೈಕ್ ಸ್ಕಿಡ್ ಆಗಿ ಬಿದ್ದಿದೆ. ಅಚಾನಕ್ಕಾಗಿ ಬಿದ್ದಂತಹ ಮಗು ಮತ್ತು ಅಶೋಕ್ ಮತ್ತು ವಾಣಿ ದಂಪತಿಗಳು ಬೈಕಿಂದ ಕೆಳಗಡೆ ಬಿದ್ದಿದ್ದಾರೆ. ಮಗುವಿನ ತಲೆಗೆ ತೀವ್ರವಾಗಿರ್ತಕ್ಕಂತಹ ಗಾಯವಾಗಿದೆ, ಪೆಟ್ಟಾಗಿದೆ. ತೀವ್ರ ರಕ್ತಸ್ರಾವದಿಂದ ಮಗು ತನ್ನ ತಾಯಿಯ ಮಡಿಲಲ್ಲೇ ಸ್ಪಾಟಲ್ಲೇ ಅಸುನೀಗಿರ್ತಕ್ಕಂತಹ ಘಟನೆ ನಡೆದಿದೆ. ಯಾಕಾಗಿ ಟ್ರಾಫಿಕ್ ಪೊಲೀಸ್ನವ್ರು ಹೀಗೆ ಮಾಡ್ತಾರೆ? ಈ ಟ್ರಾಫಿಕ್ ಪೊಲೀಸ್ನವರು ಮಾಡಿದ ಈ ಒಂದು ಮಿಸ್ಟೇಕಿನಿಂದ 3 ವರ್ಷದ ಮಗು ತನ್ನ ಪ್ರಾಣವನ್ನು ಇವತ್ತು ಅಮಾಯಕವಾಗಿ ಕಳ್ಕೊಂಡಿದೆ. ತಂದೆ ತಾಯಿಗಳ ಆಕ್ರಂದನ, ಮಂಡ್ಯ ನಗರದಲ್ಲಿ ಮಂಡ್ಯ ಜನತೆಯ ಆಕ್ರೋಶ ಮತ್ತು ನಾಗರಿಕರ ಆಕ್ರೋಶ ಪೊಲೀಸ್ ಇಲಾಖೆಯ ವಿರುದ್ಧ ಬಹಳ ಭುಗಿಲೆದ್ದಿದೆ. ಇದರಿಂದಾಗಿ 3 ಜನ ASIಗಳನ್ನು ಮಂಡ್ಯದ ಜಿಲ್ಲಾ ವರಿಷ್ಠಾಧಿಕಾರಿಗಳು ಸಸ್ಪೆಂಡನ್ನು ಮಾಡಿದ್ದಾರಂತೆ. ಆದರೂ ಕೂಡ ಮಗುವಿನ ಪ್ರಾಣವನ್ನು ಯಾರು ಕೂಡ ತೆಗೆದುಕೊಂಡು ಬರಲಿಕ್ಕೆ ಆಗೋದಿಲ್ಲ. ಇದು ನನ್ನ ವೈಯಕ್ತಿಕ ಅನುಭವ. ಪೊಲೀಸ್ನವರು ಒಂದು ಸರ್ಕಲ್ನಲ್ಲಿ ಯಾವುದೋ ತೆರೆಮರೆಯಲ್ಲಿ ನಿಂತಿರ್ತಾರೆ ರೀ. ರಾಜಾರೋಷದ ರೋಡಲ್ಲಿ ನಿಂತ್ಕೊಬೇಕು, ಬರುವ ವಾಹನ ಸವಾರಿಗೆ ಕಾಣುತ್ತಾ ನಿಂತ್ಕೊಬೇಕು. ಸರ್ಕಲ್ಗಳಲ್ಲಿ, ಕರ್ವ್ಗಳಲ್ಲಿ ಯಾವುದೋ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ವಾಹನದ ಮರಗಳ ಬದಿಗಳಲ್ಲಿ ನಿಂತ್ಕೊಂಡಿರ್ತಾರೆ. ಬರುವ ವಾಹನ ಸವಾರರಿಗೆ ಅವರು ಕಾಣದೇ ರೀತಿ ನಿಂತ್ಕೊಂಡಿರ್ತಾರೆ. ಎಲ್ಲ ಕಡೆ ನೀವು ಅಬ್ಸರ್ವ್ ಮಾಡಿ, ಎಲ್ಲ ಕಡೆ ನಿಂತಿರ್ತಾರೆ. ಅವರು ಬಂದ ತಕ್ಷಣವೇ ಗಾಡಿಯನ್ನು ಅಡ್ಡಗಟ್ಟಿ ನಿಲ್ಲಿಸ್ಕೊಂಡು ಮಾನವೀಯತೆಯಿಂದ ಮಾತಾಡೋದೇ ಇಲ್ಲ. ವೆದರ್ ನಾವು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಲಿ, RC ಇರಲಿ, ಇನ್ಶೂರೆನ್ಸ್ ಇರಲಿ, ವಾಟ್ ಎವರ್ ನಮ್ಮ ಹತ್ರ ಏನೇ ಇದ್ದರೂ ಸಹ ಅವರು ಮಾನವೀಯತೆ ನಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಯಾವ ಪೊಲೀಸ್ನವರು ಮಾಡೋದಿಲ್ಲ. ಇದು ನನಗಾಗಿರ್ತಕ್ಕಂತಹ ಒಂದು ವೈಯಕ್ತಿಕ ಅನುಭವ. ನಿಮಗೆ ಯಾರಿಗಾದರೂ ಕೂಡ ಈ ಥರ ಅನುಭವ ಆಗಿದ್ದರೆ ದಯಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಒಂದು ಸರ್ಕಲ್ ಬಳಿ ಅಡ್ಡಗಟ್ಟೆ ನಿಲ್ಲಿಸಿದ ಮರುಕ್ಷಣವೇ ಪೊಲೀಸ್ ಪೇದೆಯವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸಂಚಾರಿ ಪೊಲೀಸ್ನವರು ಕೀಯನ್ನು ತೆಗೆದುಕೊಂಡ್ಬಿಟ್ಟು ತಮ್ಮ ಕಿಸೆಗೆ ಜೋಬಿಗೆ ಇಟ್ಕೊಳ್ತಾರೆ ಕೀಯನ್ನು. ಅದಾದ ನಂತರ ಗಾಡಿ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿ ಹೋಗಿ ಸಾಹೇಬ್ರ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಸಾಹೇಬರು ಕಾರಲ್ಲಿ ಕೂತ್ಕೊಂಡಿರ್ತಾರೋ, ಅಲ್ಲಿ ಸೈಡಿ ನಿಂತಿರುತ್ತೋ, ಹೋಗ್ಬಿಟ್ಟು ಸಾಹೇಬ್ರ ಹತ್ರ ಮಾತಾಡಬೇಕು. ಅವರು ಬಿಟ್ಟರು 100 ಇಸ್ಕೊಂಡು ಇಲ್ಲ ಫೈನನ್ನು ಹಾಕ್ತಾರೆ. ಅದು ಅವ್ರ ಕರ್ತವ್ಯನ ಮಾಡ್ತಾರೆ. ಬಟ್ ಇವರು ಗಾಡಿಯನ್ನು ಅಡ್ಡಗಟ್ಟೋದು ಅಥವಾ ಯಾವುದೋ ಒಂದು ಕರುವಲ್ಲಿ ನಿಂತ್ಕೊಂಡು ಅಥವಾ ಯಾವುದೋ ವಾಹನದ ಹಿಂಬದಿಯಲ್ಲಿ ನಿಂತ್ಕೊಂಡು ಒಂಥರ ಬೇರೆ ರೀತಿಯಾಗಿ ನಿಂತ್ಕೊಂಡು ಬರ್ತಕ್ಕಂತಹ ವಾಹನ ಸವಾರರನ್ನು ಇವರು ಅಡ್ಡಗಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಜನಾಕ್ರೋಶಕ್ಕೆ ಇವತ್ತಿನ ದಿನ ಕಾರಣವಾಗಿರತಕ್ಕಂಥದ್ದು. ಇದಕ್ಕೂ ಒಂದು ಹಂತಕ್ಕೆ ಮೀರಿ ಒಂದು ಸರ್ಕಲ್ನಲ್ಲಿ ಸಂಚಾರಿ ಪೊಲೀಸ್ನವರು ಇನ್ಸ್ಪೆಕ್ಟರ್ಗಳು ನಿಂತ್ಕೊಂಡಿದ್ದರೆ, 4-5 ಪೇದೆಗಳು ನಿಂತ್ಕೊಂಡಿದ್ದರೆ, ಅಲ್ಲಿಂದ ಟುವರ್ಸ್ ಯಾರು ಬರ್ತಾ ಇರ್ತದೆ, ವೆಹಿಕಲ್ಗಳು ಬರ್ತಾ ಇರುತ್ತೆ, ಆ ಒಂದು ಭಾಗದಲ್ಲಿ 200 ರಿಂದ 300 ಮೀಟರ್ ದೂರದಲ್ಲಿ
ಇನ್ನೊಬ್ಬ ಸಂಚಾರಿ ಪೊಲೀಸ್ ಪೇದೆ ನಿಂತಿರ್ತಾರೆ. ಅವರು ವಾಕಿ ಟಾಕಿ ಮೂಲಕನೋ ಫೋನ್ಗಳ ಮೂಲಕನೋ ಇಲ್ಲಿ ಸರ್ಕಲ್ ನಿಂತಿರ್ತಾರೆ ಪೊಲೀಸ್ನವರು. ಈ ಪೊಲೀಸ್ನವ್ರಿಗೆ ಮಾಹಿತಿಯನ್ನು ಕೊಡ್ತಾರೆ. ಈ ಗಾಡಿಯಲ್ಲಿ ಬರ್ತಾ ಇದ್ದಾರೆ, ಇಬ್ಬರಿದ್ದಾರೆ, ಹಿಂದ್ಗಡೆ ಹೆಲ್ಮೆಟ್ ಹಾಕಿಲ್ಲ, ಮುಂದ್ಗಡೆ ಹೆಲ್ಮೆಟ್ ಹಾಕಿಲ್ಲ, ಈ ಗಾಡಿಗೆ ನಂಬರ್ ಪ್ಲೇಟ್ ಈ ಥರ ಇದೆ. ಅವ್ರು ಏನು ಇನ್ಫಾರ್ಮೇಷನ್ ಕೊಡಬೇಕು ಇನ್ಫಾರ್ಮೇಷನ್ನ ಕೊಡ್ತಾರೆ. ಅಥವಾ ವಾಹನ ಸವಾರರು ಪೊಲೀಸ್ನವರು ಇದ್ದಾರೆ ಅಂತೇಳಿ ಸರ್ಕಲಿಂದ ಭಯಗೊಂಡು ಯೂಟರ್ನ್ ತಗೊಂಡು ಏನಾದರೂ ಕೂಡ ಮತ್ತೆ ಎಸ್ಕೇಪ್ ಆಗಕ್ಕೆ ಹೋದರೆ 200-300 ಮೀಟರ್ ನಿಂತಹ ಪೇದೆ ಅವ್ರನ್ನ ಅಡ್ಡಗಟ್ಟಿ ಮತ್ತೆ ಅವ್ರನ್ನ ಲಾಕ್ ಮಾಡ್ಕೊಳ್ತಾರೆ. ಇದೆಲ್ಲ ಕಾನೂನುಬದ್ಧವಾಗಿ ನಡೀತಾ ಇದೆಯಾ, ಕಾನೂನುಬದ್ಧವಾಗಿ ಪೊಲೀಸ್ನವರು ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಖಂಡಿತ ನನಗೆ ಗೊತ್ತಿಲ್ಲ. ಇದೆಷ್ಟು ಮಟ್ಟಿಗೆ ಸರಿ? ಒಂದು ಕರುಗಳು ನಿಂತ್ಕೊಳ್ಳೋದು, ಯಾವುದೋ ವಾಹನಗಳ ಹಿಂದ್ಗಡೆ ನಿಂತ್ಕೊಳ್ಳೋದು, ಸರ್ಕಲ್ಗಳಲ್ಲಿ ಮರೆಮಾಚಿ ನಿಂತ್ಕೊಂಡು ಬ್ಯಾರಿಕೇಡನ್ನು ಹಾಕೊಂಡು ನಿಂತ್ಕೊಂಡು ಬರ್ತಕ್ಕಂಥ ಹೋಗ್ತಕ್ಕಂಥ ವಾಹನ ಸವಾರರಿಗೆ ತೊಂದರೆಗಳನ್ನ ಕೊಟ್ಕೊಂಡು ಅಡ್ಡಗಟ್ಟಿ ಪೊಲೀಸ್ನವರು ಮಾಡ್ತಾ ಇರತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ನೀವೇ ಹೇಳಬೇಕು. ಏನೇ ಆದರೂ ಸಹ ಈ ಒಂದು ಪೊಲೀಸಿನವರ ಮಿಸ್ಟೇಕಿನಿಂದ ಚಿಕ್ಕ ಮಗು ಮಂಡ್ಯದಲ್ಲಿ ಹಸುನುಗಿದೆ. ಇನ್ನಾದರೂ ಕೂಡ ಪೊಲೀಸ್ ಇಲಾಖೆ ಬದಲಾಗಲಿ. ಸಾಕಷ್ಟು ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ. ಹೆಲ್ಮೆಟ್ ಇಲ್ಲ ಅಂದರೆ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ, ನೋಟಿಸ್ ಹೋಗುತ್ತೆ. ಸಾಕಲ್ವಾ? ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವರು ವಾಹನ ಸವಾರರಿಗೆ ನೋಟಿಸನ್ನು ಕಳಿಸ್ಬೋದು. ಅಥವಾ ಅವರು ಇನ್ನೂ ಟೆಕ್ನಾಲಜಿ ಮುಂದೂಡಿಕೊಂಡು DL ಕ್ಯಾನ್ಸಲ್ ಮಾಡ್ಬೋದು, ಬೇರೆ ರೀತಿ ಗಾಡಿಯನ್ನು ಸೀಸ್ ಮಾಡ್ಬೋದು. ಆ ಥರ ಏನಾದರೂ ಕೂಡ ಅವರು ಪದೇ ಪದೇ ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ಸಾಕಷ್ಟು ಜನದಟ್ಟಣೆ ಇರತಕ್ಕಂತಹ ಪ್ರದೇಶಗಳಲ್ಲಿ, ವೆಹಿಕಲ್ಸ್ಗಳು ಸಾಕಷ್ಟು ಇರುವ ಪ್ರದೇಶಗಳಲ್ಲಿ ಇವರು ವಾಹನ ಸವಾರರನ್ನು ಅಡ್ಡಗಟ್ಟಿ ಇವರು ತಪಾಸಣೆ ಮಾಡುವ ಸಂದರ್ಭಗಳಲ್ಲಿ ಯಾರ ಹತ್ರ DL ಇರಲ್ಲ, ಯಾರ್ದು ಬೈಕ್ ಇಸ್ಕೊಂಬಂದಿರ್ತಾರೆ ಅಥವಾ ಇನ್ನೇನೋ ಮಿಸ್ಟೇಕಲ್ಲಿ ಏನಾದರೂ ಕೂಡ ಅವರು ರ್ಯಾಶ್ ಡ್ರೈವಿಂಗ್ ಮಾಡಿಕೊಂಡು ಯಾರನ್ನೋ ತಪ್ಪಿಸ್ಕೊಂಡಕ್ಕೆ ಹೋಗಿ ಯಾರ ಮೇಲೋ ಬೈಕನ್ನು ಹಚ್ಚಿ ಯಾರ ಮೇಲೋ ಕಾರನ್ನು ಹಚ್ಚಿ ಏನಾದರೂ ದುರ್ಘಟನೆಗಳು ಆದರೆ ಯಾರು ಹೊಣೆ ಆಗ್ತಾರೆ? ಇದಕ್ಕೆ ಏನಂತೀರಿ? ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕರ್ನಾಟಕ ಧ್ವನಿ ವೀಕ್ಷಕರೇ, ನಮಸ್ಕಾರ. ಥ್ಯಾಂಕ್ ಯು.